ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದು ಕಳೆದ ಗುರುವಾರ ದಿನದ ಬ್ಲಾಗ್ ಆಗಿರುತ್ತೆ. ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಯೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಫಸ್ಟೆಲ್ಲ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ನೆಮ್ಮದಿಯಾಗಿ ಕೂತ್ ಬರ್ತಿದ್ವಿ. ಇವಾಗ ಕ್ಯೂ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಸೊ ರೋಡಲ್ಲೇ ಎರಡೆರಡು ಕ್ಯೂ ಇರುತ್ತೆ. ಹೋದ್ವಿ ದೇವಸ್ಥಾನಕ್ಕೆ, ಯಾಕಂದರೆ ಯಶು ಬರ್ಡೇ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ. ಹಾಗಾಗಿ ಈ ವೀಕಲ್ಲಾದರೂ ಹೋಗೋಣ ಅಂದರೆ ಇವತ್ತು ಕೂಡ ಕ್ಯೂ ತುಂಬಾ ಇತ್ತು. ಸೊ ಅಲ್ಲಿಂದ ಬಂದು ಇಲ್ಲಿ ದೀಪ ತಗೊಳ್ತಾ ಇದ್ದೀನಿ, ತುಪ್ಪದ ದೀಪ ಹಚ್ಚೋಣ ಅಂತ. ಯಾಕಾದರೂ ಹಚ್ಚಿದ್ನೋ ಅಂತ ಅನಿಸ್ಬಿಡ್ತು. ಇವತ್ತು ಮನೆಯಲ್ಲೇ ದೇವರಿಗೆ ಅಥವಾ ರಾಯರಿಗೆ ಬೆಳ್ಳಿ ದೀಪ ತಂದಿಟ್ಟಿದ್ದೀನಿ ತುಪ್ಪದ ದೀಪ ಹಚ್ಚೋಕ್ಕೆ ಅಂತ. ಬಟ್ ಇಲ್ಲಿ ಹೋಗ್ಬಿಟ್ಟು ಏನೋ ಒಂಥರ ಎಲ್ಲ ಕೋಲ್ ಕೊಟ್ಟು ಒಡಿಸ್ಕೊಳ್ಳೋದು ಅಂತ ಹಂಗಾಯಿತು. ಸೊ ಏನೋ ಒಂಥರ ಬೇಜಾರಾಯಿತು. ಅದೆಲ್ಲ ಬೇಡ ಬಿಡಿ. ಇವಾಗ ಇಲ್ಲೇ ದೀಪ ಹಚ್ಕೊಂಡು ಒಳಗಡೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಇವತ್ತೇನೋ ಒಂಥರ ಬೇಜಾರಾಯಿತು. ಅವರು ಮಾತಾಡಿದ ರೀತಿಗಳು, ಕೆಲವರಲ್ಲಿ ಸ್ಟಾಫ್ಗಳಿರ್ತಾರಲ್ಲ, ಸೊ ಒಂಥರ ಅನ್ನಿಸ್ತು. ಏನೋ ಒಂಥರ ಬೇಜಾರಾಗೋಯಿತು. ಅಲ್ಲಿ ಕೆಲವರು ನಡ್ಕೊಂಡಿದ್ದ ರೀತಿ ಇರ್ಬೋದು, ಅಥವಾ ಒಂಥರ ಏನೋ ದೇವ್ರಿಗೆ ನೆಮ್ಮದಿಯಾಗಿ ಕೂತು ದೇವ್ರನ್ನ ನೋಡೋದಕ್ಕಾಗಲಿಲ್ಲ. ಸೊ ನಾನು ಅಂದ್ಕೊಂಡೆ ಯಾವತ್ತೂ ಅಲ್ಲಿ ತುಪ್ಪದ ದೀಪ ಹಚ್ಚಬಾರ್ದು ಅಂತ. ಆ್ಯಂಡ್ ಮನೆಯಲ್ಲೇ ರಾಯರಿಗೆ ಅಂತಲೇ ಬೆಳ್ಳಿ ದೀಪನೇ ತಂದಿಟ್ಟಿದ್ದೀನಿ. ಅವ್ರನ್ನ ಇಲ್ಲೇ ಮನೇಲಿ ಪೂಜೆ ಮಾಡೋಣ. ಆ್ಯಂಡ್ ಮೊದಲೇ ಹೇಳಿಲ್ವಾ ಮನೆಯೇ ಮಂತ್ರಾಲಯ ಅಂತ. ಸೊ ತಿಳಿದವರು ಸುಮ್ಮನೆ ಹೇಳ್ಬಿಡ್ತಾರ ಇದನ್ನೆಲ್ಲ. ಸೊ ಮನೆಯಲ್ಲೇ ಮಂತ್ರಾಲಯ ಮಾಡಿಕೊಂಡು ಅನಿಸಿದ್ರೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ಯಾವತ್ತು ದೀಪ ಹಚ್ಚೋದಕ್ಕೆಲ್ಲ ಹೋಗಬಾರ್ದು. ಆ್ಯಂಡ್ ಅಲ್ಲಿ ಏನು ಸೇವೆ ಇದ್ದರೂ ಅದೆಲ್ಲ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನಂತೂ. ಸೊ ಇಲ್ಲಿ ಯಶು ಬಂದಿದ್ಲು. ಯಶು ಅಂದರೆ ನನ್ನ ತಂಗಿ ಫ್ರೆಂಡ್. ನನಗೂ ಫ್ರೆಂಡ್ ಆಗಿಬಿಟ್ಟಿದ್ದಾಳೆ ಇವಾಗ. ಅವಳು ಪಾಪ ಬರ್ಡೇಗೆ ಏನೂ ಗಿಫ್ಟ್ ಕೊಟ್ಟಿರಲಿಲ್ಲ ಅಂದ್ಬಿಟ್ಟು ಇದೊಂದು ಹೆಲ್ಮೆಟ್ ತಂದು ಕೊಟ್ಟಿದ್ದಾಳೆ. ಸೊ ಚೆನ್ನಾಗಿದೆ, ಅವನಿಗೆ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಹಾಗೇ ವಿಡಿಯೋ ಮಾಡ್ಕೊಂಡ್ವಿ. ಸೊ ಇದ್ರ ಜೊತೆ ನೀ ಕ್ಯಾಪ್ ಕೂಡ ಬಂದಿದ್ದೆ. ಇದನ್ನ ಆ್ಯಕ್ಚುಲಿ ನಾನು ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಅಷ್ಟರಲ್ಲಿ ಅವಳು ಪಾಪಕ್ಕೆ ತರ್ತಾಯಿದ್ದೀನಿ ಅಕ್ಕ, ಇದನ್ನು ನೀವು ತಗೋಬೇಡಿ ಅಂತ ಹೇಳಿದ್ಲು. ಹಾಗಾಗಿ ಅವಳೇ ತಂದುಕೊಟ್ಲು. ಪಾಪಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಸೇಫ್ಟಿ ಇದೆ ತಲೆಗೆಲ್ಲ. ಬೇಕಿದ್ದರೆ ಇದ್ರ ಲಿಂಕ್ ಹಾಕಿರ್ತೀನಿ ಕಾಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ, ಸ್ಕ್ರೀನ್ ಮೇಲೆ ಎಲ್ಲಾದರೂ ಬೇಕಿದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ. ಇದೇನು ಇಷ್ಟೊಂದು ಟಾಯ್ಸ್ಗಳೆಲ್ಲ ಇದೆ, ಪುಟ್ಟಾಗಿ ಕ್ಯೂಟ್ ಆಗಿರುವಂಥ ಗೊಂಬೆಗಳಿದೆ ಅಂದ್ಕೊಳ್ತಾ ಇದ್ದೀರಾ? ಸೇಮ್ ದಿನ ಪಾಪುಗೆ ಗಿಫ್ಟ್ ಇನ್ನೊಂದು ಬಂದಿದೆ. ಬರ್ಡೇ ದಿನ ಅವರು ಬರ್ಡೇಗೆ ಬಂದಿದ್ರಂತೆ, ಬಟ್ ಗಿಫ್ಟ್ ಏನು ಕೊಟ್ಟಿರಲಿಲ್ಲ ಅಂದ್ಬಿಟ್ಟು ಇವತ್ತು ಮನೆಗೆ ಇಷ್ಟು ಟಾಯ್ಸ್ಗಳನ್ನ ತಂದುಕೊಟ್ಟಿದ್ದಾರೆ. ಒಂದು ಬಾಕ್ಸ್ ಕೊಟ್ಟು, ನೀವು ಫಸ್ಟು ನೋಡಿದ್ರಲ್ಲ ಅದನ್ನು, ಏನಿರ್ಬೋದು ಅಂತ ಓಪನ್ ಮಾಡಿ ನೋಡಿದ್ರೆ 10 ಗೊಂಬೆಗಳಿದೆ. ಸೊ ನನಗಂತೂ ಇದನ್ನೆಲ್ಲ ಎಲ್ಲಪ್ಪ ಇಡೋದು ಅನ್ನಿಸ್ತು. ಆ್ಯಂಡ್ ಖುಷಿ ಆಯಿತು ಅವ್ರು ತಂದುಕೊಟ್ಟಿದ್ದು ನೋಡಿ. ಬಟ್ ಈಗ ಮನೇಲಿ ಅಷ್ಟೊಂದು ಟಾಯ್ಸ್ ಇದೆ, ಇದ್ರ ಜೊತೆ ಇನ್ನೂ 10 ಗೊಂಬೆಗಳು ಅಂತ ಅನ್ನಿಸ್ತು. ಬಟ್ ಎಲ್ಲನೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಆ್ಯಂಡ್ ಇಷ್ಟ ಆಯಿತು, ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ಸೊ ಲಿರಿಶಿಂಗಂತೂ ಫುಲ್ ಮಜಾ. ನನಗಂತೂ ಗಿಡಗಳು ನೆಡೋದಂದರೆ ತುಂಬ ಇಷ್ಟ. ನೋಡೋಣ ಯಾವಾಗ ನಾನು ಗಿಡಗಳು ನೆಡಬೇಕಂತ ಮನಸ್ಸು ಮಾಡ್ತೀನಿ ಅಂತ. ಆ್ಯಂಡ್ ಈಗ ಸಂಕ್ರಾಂತಿ ಹಬ್ಬ ಬರ್ತಾಯಿದೆ ಅಲ್ವಾ. ಸೊ ಮನೆಯಲ್ಲಿ ಹೆಣ್ಮಗಳು ಇರೋದ್ರಿಂದ ಪಕ್ಕಾ ಮಾಡಲೇಬೇಕು ಇದನ್ನು. ಇವತ್ತು ಕೊಬ್ಬರಿನೆಲ್ಲ ತುರಿಯೋಣ ಅಂತ ಅಂದ್ಕೊಂಡು, ಅಂದರೆ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದಾಕೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ಕೊಬ್ಬರಿ ಇತ್ತು ಸದ್ಯಕ್ಕೆ, ಅದನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಕೊಬ್ಬರಿನೆಂಗೋ ಕಟ್ ಮಾಡ್ಬೋದಿತ್ತು, ಯಾಕಂದರೆ ಸ್ವಲ್ಪ ಹಸಿ ಇತ್ತಿದ್ದು. ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿಕೊಂಡೆ. ಅಂದರೆ ಒಂದಿನ ಮಾಡಲಿಲ್ಲ, ನಾನು 2 ಡೇಸ್ ಟೈಮ್ ತೊಗೊಂಡಿದ್ದೀನಿ 4 ಕೊಬ್ಬರಿನ ಕಟ್ ಮಾಡೋದಕ್ಕೆ. ಬಟ್ ಬೆಲ್ಲ ಕಟ್ ಮಾಡೋದು ಇದೆಯಲ್ಲ ಸ್ವಲ್ಪ ಟ್ರಿಕ್ಕಿ, ಇದಕ್ಕಿಂತ ಸ್ವಲ್ಪ ರಿಸ್ಕ್ ಅನ್ನಿಸ್ತು. ಆ್ಯಂಡ್ ಟೈಮ್ ಜಾಸ್ತಿ ತಗೊಳ್ತು. ಈಗ ಅರ್ಧದಷ್ಟು ಕಟ್ ಮಾಡಿದ್ದೀನಿ, ಇನ್ನೂ ಅರ್ಧ ಬ್ಯಾಲೆನ್ಸ್ ಇದೆ. ಹಬ್ಬ ನೋಡಿದ್ರೆ ನಾಳಿದ್ದೇ ಇದೆ. ಸೊ ಇವಾಗ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಕಟ್ ಮಾಡೋದಕ್ಕಾಗಲಿಲ್ಲ, ಜಸ್ಟ್ ನಾನು ಸಿಪ್ಪೆ ಹುರಿದಿಟ್ಟೆ ಒಂದಿನ. ಆ್ಯಂಡ್ 2 ಡೇಸಲ್ಲಿ 4 ಕೊಬ್ಬರಿನ ಕಟ್ ಮಾಡಿದೆ. ನಮ್ಮ ವೇದಾಂತಕ್ಕೆ ಅಲ್ಲಿ ಬಂದಿದೆ ಮೇಲ್ಗಡೆ ಒಂದು ಏನಪ್ಪ ಈ
ಈ ಏನು ಆಯ್ತು. ಇನ್ನು ಹಿಂದೆ ಕುತ್ಕೊಬಿಡಿ, ಇಷ್ಟ ಹತ್ರ ಕುತ್ಕೋಬಾರ್ದು ಟಿವಿ ನೋಡ್ಕೊಂಡು. ಇನ್ನು ಹಿಂದೆ ಕೂತು ಬೀಳಿಸ್ಬಾರ್ದು ಅವನ್ನ. ವೇದಾಂತ್ ಅವ್ರೆ, ಸಾಹೇಬ್ರೆ ರೀ. ಲಿರಿಷಾ ನನಗೆ ಏನಾದರೂ ಜ್ಯೂಸ್ ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ಹಾಗಾಗಿ ಸ್ವಲ್ಪ ಆ್ಯಪಲ್ ಇತ್ತು, ಸಪೋಟ ಇತ್ತು. ನಾನಿವತ್ತು ಆ್ಯಪಲ್ ಜ್ಯೂಸ್ ಮಾಡೋಣ ಅಂತ ಒಂದು ತೊಗೊಂಡು ಜ್ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಪಾಪುಗೆ ನೀವು ಏನೇನು ಫುಡ್ ಕೊಡ್ತೀರಾ ವೀಡಿಯೋದಲ್ಲಿ ಹೇಳಿ ಅಂತ ಕಮೆಂಟ್ ಮಾಡ್ತಾ ಇರ್ತೀರಾ. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಒಂದು ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ, ಉಪ್ಸಾರು ಮಾಡ್ತಾಯಿದ್ದೀನಿ. ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಐಡಿಯಾ ಕೊಡ್ತಾಯಿದ್ದೀನಿ. ಇವಾಗ ನಾನು ಮಾಡ್ತಾ ಇರೋದು ನುಗ್ಗೆ ಸೊಪ್ಪು ಉಪ್ಸಾರು. ನುಗ್ಗೆ ಸೊಪ್ಪು ಮತ್ತು ತೊಗರಿಬೇಳೆ ಹಾಗೆಯೇ ಹೆಸರು ಕಾಳು ಇಷ್ಟನ್ನು ಹಾಕ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಜೊತೆಗೆ ಟೊಮೆಟೊ ಸ್ವಲ್ಪ ಹಾಕ್ಕೊಳ್ತೀನಿ. ಇಲ್ಲಿ ಫಸ್ಟು ಕಾಳು ಎರಡನ್ನೂ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ. ಜೊತೆಗೆ ಈ ಬಾಕ್ಸಲ್ಲಿ ಏನಿದೆ ಅಂದರೆ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಪಾಪುಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ಹಾಕ್ಬಿಟ್ಟು ಒಂದು ಸಣ್ಣ ಲೋಟದಲ್ಲಿ ಅರ್ಧ ಲೋಟದಷ್ಟು ಅಕ್ಕಿ ಹಾಕಿ ಒಂದು 3 ಲೋಟದಷ್ಟು ಅಂದರೆ ಅದಕ್ಕಿಂತ 3ರಷ್ಟು ನೀರು ಹಾಕಿ ಇಡ್ತಾಯಿದ್ದೀನಿ. ಅದೇನಾಗುತ್ತೆ ಅಂದರೆ ಬೇಳೆ ಬೇಯುವಷ್ಟರಲ್ಲಿ ಅನ್ನ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಬಿಡುತ್ತೆ. ಈಗ ನೀವು ಹೆಂಗೆ ತೊಗೋಬೇಕು ಅಳತೆ ಅಂದರೆ 1 ಲೋಟಕ್ಕೆ ಒಂದು 3 ಲೋಟ ಅಥವಾ 4 ಲೋಟದಷ್ಟು ನೀರು ತೊಗೊಂಡ್ರೂ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಾನು ಕಣ್ಣಳ್ತಲ್ಲಿ ಹಾಕ್ಬಿಡ್ತೀನಿ. ನೀವು ಒಂದು 3 ಲೋಟದಷ್ಟು ನೀರು ಹಾಕಿ ಟ್ರೈ ಮಾಡಿ. ಚೆನ್ನಾಗಿ ಸಾಫ್ಟಾಗಿ ಬಂತು ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನೀಗ 1 ಲೋಟ ಅಕ್ಕಿ ಹಾಕಿದ್ದೀನಿ ಅಂದರೆ ಒಂದು 3.5 ಗ್ಲಾಸಷ್ಟು ನೀರು ಹಾಕ್ಬಿಡ್ತೀನಿ. ಇವಾಗ ಇಲ್ಲಿ ಆ್ಯಪಲ್ ಕಟ್ ಮಾಡ್ತಾಯಿದ್ದೀನಿ ಅವ್ರಿಗೆ ಜ್ಯೂಸ್ ಮಾಡೋಣ ಅಂತ. ಅದೇನಾಗುತ್ತೆ ಅಂದರೆ ಬೇಳೆ ಮತ್ತು ಕಾಳು ಬೇಯುವಷ್ಟರಲ್ಲಿ ಅನ್ನ ಕೂಡ ತುಂಬ ಸಾಫ್ಟಾಗಿ ಆಗುತ್ತೆ. ಯಾಕಂದರೆ ನಾನು ಬೇಳೆನ ಒಂದು 3-4 ವಿಸಲ್ ಕೂಗಿಸ್ತೀನಿ ಅಲ್ವಾ, ಚೆನ್ನಾಗಾಗುತ್ತೆ. ಅದು ಡಮ್ ಗಿಮ್ ಅನ್ನೋದೆಲ್ಲ ಚಾನ್ಸೇ ಇಲ್ಲ. ನಾನು ತುಂಬ ದಿನದಿಂದ ಇದನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲೂ ಇದೇ ಥರನೇ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಉಪ್ಸಾರಿಗೆ ಏನಾದರೂ ಇಟ್ಬಿಟ್ಟು ಮಧ್ಯದಲ್ಲಿ ಒಂದು ಅನ್ನಕ್ಕೆ ಏನಾದರೂ ಹಾಕಿರ್ತಿದ್ರು. ಅಥವಾ ಉಲ್ಟಾ ಮಾಡ್ಕೊಬೋದು. ನೀವು ಅನ್ನನೇ ಕುಕ್ಕರ್ಗೆ ಇಟ್ಬಿಟ್ಟು ಮಧ್ಯದಲ್ಲಿ ಸಾಂಬಾರಿಗೆ ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ, ಏನಿಲ್ಲ. ಸೊ ಇದಕ್ಕೆ ನಾನು ಹಾಕೋದಕ್ಕೆ ಅಂತ ಸೊಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಸೇಮ್ ಅನ್ನದ ಬಾಕ್ಸ್ನ ತೆಗೆದು ಈಚೆ ಇಟ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ನಾನು ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ಪಾಪುಗೆ ತುಪ್ಪ ಹಾಕಿ ಅನ್ನನ ಬಿಡಿಸಿ ಚೆನ್ನಾಗಿ ಇನ್ನು ಸಾಂಬಾರು ಕಲಸಿ ತಿನ್ನಿಸೋದು ಅಷ್ಟೇ. ಚೆನ್ನಾಗಾಗಿರುತ್ತೆ. ಪೈಪ್ ಗೀಪೆಲ್ಲ ಇಲ್ಲ. ನಾನು ದೊಡ್ಡ ಜಾರ್ ಇರಲಿಲ್ಲ ಅಂದ್ಬಿಟ್ಟು ಮೇಲ್ಗಡೆ ಎತ್ತಿಟ್ಬಿಟ್ಟಿದ್ದೆ. ಸಣ್ಣ ಜಾರಲ್ಲೇ ರುಬ್ಬಿಬಿಟ್ಟು ಸೇಬನ್ನ ಈಚೆ ತೆಗೆದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿದೆ. ರುಬ್ಬೇಕಾದ್ರೇ ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ದೆ. ಹಾಲು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಅದು ತೆಳ್ಳಗಾಗ್ಬಿಟ್ಟಿದೆ. ಜೊತೆಗೆ ನಮ್ಮ ಪಕ್ಕದ ಮನೆ ಆಂಟಿ ಕೂಡ ಬಂದರು, ಅವ್ರಿಗೂ ಕೂಡ ಕೊಟ್ಬಿಟ್ಟು ಆಪಲ್ ಜ್ಯೂಸ್ ಕುಡಿದ್ವಿ. ಇಲ್ಲಿ ಉಪ್ಸಾರು ಖಾರ ರೆಡಿ ಮಾಡಿದೆ, ಫ್ರೆಶ್ ಆಗಿ ಘಮ ಘಮ ಅಂತ ಇತ್ತು. ಲಿರಿಷಂಗೆ ಊಟ ಹಾಕ್ಕೊಟ್ಟಿದ್ದೀನಿ. ವೇದಾಂತ್ಗೆ ಇವಾಗ ಊಟ ಮಾಡಿಸ್ಬೇಕು. ಇಲ್ಲಿಂದ ನಾವು ಡಿ-ಮಾರ್ಟ್ಗೆ ಬಂದ್ವಿ. ಡಿ-ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು. ಜೊತೆಗೆ ಬಟ್ಟೆ ತೊಗೊಬೇಕಿತ್ತು ಹಬ್ಬಕ್ಕೆ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. 2-3 ದಿನದ ವ್ಲಾಗ್ನ ಮಿಕ್ಸ್ ಮಾಡಿದ್ದೀನಿ. ಸೊ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ, ನಾವು ಬಟ್ಟೆ ಅಂಗಡಿಗೆ ಹೋಗೋದಕ್ಕೆ ಆಗಲಿಲ್ಲ. ಜಸ್ಟ್ ಡಿ-ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದುಬಿಟ್ವಿ. ಸ್ವಲ್ಪ ಸೋನೆ ಇತ್ತು ಲೈಟಾಗಿ. ಪಾಪುಗೆ ವ್ರ್ಯಾಪ್ ತೊಗೊಂಡೋಗಿದ್ನಲ್ವ, ನೀಟಾಗಿ ಅವನ್ನ ಕವರ್ ಮಾಡಿಕೊಂಡು ಸಣ್ಣ ಹನಿ ಇತ್ತು, ಹಾಗಾಗಿ ಬೇಗನೆ ಮನೆಗೆ ಬಂದುಬಿಟ್ವಿ. ಹಾಗೆ ಊಟಕ್ಕೇನು ತೊಂದರೆ ತಗೊಳ್ಳೋ ಆಗಿರಲಿಲ್ಲ. ಯಾಕಂದರೆ ಮಧ್ಯಾಹ್ನ ಉಪ್ಸಾರು ಮಾಡಿದ್ದೆ ಅಲ್ವಾ, ಅದೇನೇ ಸ್ವಲ್ಪ ಇತ್ತು. ಯಶುಗೂ ಲಿರಿಷಂಗೂ ಆಯಿತು. ಬಟ್ ನನಗೆ ಸಾಕಾಗಿಲ್ಲ, ಬೇರೆ ಏನೋ ಇತ್ತನ್ಸುತ್ತೆ, ಮೊಸರು ಇತ್ತು ಜೊತೆಗೆ. ಹಾಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ವಿ ಅವತ್ತು.
ನಿಮಗೂ ಹೀಗೆ ಅನ್ನಿಸ್ತಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಏನಂದರೆ ನನಗೆ ಕಾಫಿ ಏನೋ ಇಷ್ಟನೇ ಆಗ್ತಿಲ್ಲ. ಕಾಫಿ ಕುಡಿದ್ರೆ ಇದು ಕಾಫಿ ಅಂತಲೇ ಅನಿಸಲ್ಲ. ಒಂಥರ ಏನೋ ಡಿಫ್ರೆಂಟ್ ಫೀಲ್ ಇರುತ್ತೆ. ಸೊ ಹೀಗಿದ್ಮೇಲೆ ಕಾಫಿ ಬಿಟ್ಬಿಡೋಣ ಅಂತಲೂ ಅನಿಸುತ್ತೆ. ಜೊತೆಗೆ ಮತ್ತೆ ಕ್ರೇವಿಂಗ್ಸ್ ಆಗುತ್ತೆ ಕಾಫಿ ಕುಡಿಬೇಕಂತ. ಸೇಮ್ ಮತ್ತೆ ಕಾಫಿ ಮಾಡಿ ಕುಡಿದ್ರೆ ಅಂದರೆ ಮಾರ್ನಿಂಗ್ ಕುಡಿದ್ರೆ ಒಂದು ಆಫ್ಟರ್ನೂನ್ ಹಂಗೆ. ಸೊ ಏನೋ ಒಂಥರ ಕಾಫಿ ಕುಡಿದ್ರೆ ಕಾಫಿ ಟೇಸ್ಟೇ ಅಂತ ಅನಿಸಲ್ಲ. ಏನೋ ಡಿಫ್ರೆಂಟ್ ಫೀಲ್ ಆಗುತ್ತೆ. ಅಂದರೆ ಕಾಫಿ ಕುಡಿದ್ವಿ ಅನ್ನೋ ಥರ ಸಮಾಧಾನ ಇರಲ್ಲ. ಸೊ ನಿಮಗೂ ಹೀಗೆ ಆಗ್ತಿದೆಯಾ ಹೇಳಿ, ಅಥವಾ ನಾನು ಒಬ್ಳಿಗೇ ಹಿಂಗೆ ಅನ್ನಿಸ್ತಿದೆಯಾ? ಆ್ಯಂಡ್ ನನ್ನ ಫ್ರೆಂಡ್ಗೂ ಹಿಂಗೆ ಆಗುತ್ತಂತೆ, ಕಾಫಿ ಕುಡಿದ್ರೆ ಕಾಫಿನೇ ಅನಿಸಲ್ಲ ಇದು ಅಂತ ಅವಳು ಅಂತಾಳೆ. ಜೊತೆಗೆ ಆಫ್ಟರ್ ಕೊರೋನಾ ನನಗೆ ಹಿಂಗೆ ಅನ್ನಿಸ್ತಿದೆಯಾ, ಅಥವಾ ಕಾಫಿದು ಫ್ಲೇವರ್ಗಳನ್ನ ಇವರು ಚೇಂಜ್ ಮಾಡಿಬಿಟ್ಟಿದ್ದಾರಾ ಕಂಪ್ನಿಯವರು, ಈ ಥರ ಫೀಲ್ ಆಗ್ತಿದೆ. ನಾನು ಅಂಗಡಿನಲ್ಲಿ ಮಿಲ್ಲಲ್ಲಿ ಹಾಕ್ಕೊಡ್ತಾರಲ್ಲ ಅದನ್ನು ತಂದು ನೋಡಿದೆ. ಒಂದೊಂದು ಕಡೆ ಚೆನ್ನಾಗಿ ಇದೆ ಅಂತ ಅನಿಸುತ್ತೆ. ಬಟ್ ಒಂದೊಂದು ಕಡೆ ಏನೋ ಒಂಥರ ಕಹಿ ಥರ ಫೀಲ್ ಆಗುತ್ತೆ. ನಿಮಗೂ ಈ ಥರ ಅನ್ನಿಸ್ತಿದೆಯಾ ಹೇಳಿ. ಬಟ್ ಕಾಫಿ ಚೆನ್ನಾಗಿಲ್ಲ ಅಂದ್ರೂ ಮತ್ತೆ ಕಾಫಿ ಮಾಡ್ಕೊಂಡಂತೂ ಕುಡಿತಾ ಇರ್ತೀನಿ. ಹಾಗೆ ಇದೊಂದು ಹೇಳಬೇಕಿತ್ತು ನಿಮಗೆ. ನಾನು ಖರ್ಜೂರ ತೊಗೊಂಡೆ ಪಾಪುಗೆ ಸ್ವಲ್ಪ ಸರಿಗೆ ಖರ್ಜೂರದ್ದು ಮಿಕ್ಸ್ ಮಾಡೋಣ ಅಂತ. ನೋಡಿದ್ರೆ ಈ ಥರ ಹುಳ ಇದೆ ಒಳಗಡೆ. ಅದು ನಾನು ಫ್ಲ್ಯಾಶ್ ಹಾಕ್ತೆ ನೀಟಾಗಿ ಕಾಣಿಸ್ಲಿ ಅಂತ, ಬಟ್ ಫ್ಲ್ಯಾಶಿಂದನೇ ನೀಟಾಗಿ ಕಾಣಿಸ್ತಾ ಇಲ್ಲ. ಅದು ಹೆಂಗಿದೆ ಅಂದರೆ ಗೂಡು ಕಟ್ಟಿರೋ ಥರ, ಅಂದರೆ ಅದ್ರ ಮೇಲೆ ಒಂದು ಸಣ್ಣ ಲೇಯರ್ ಬರುತ್ತೆ ನೋಡಿ, ಆ ಥರ ಇದೆ. ನನಗೆ ಶಾಕ್ ಆಯಿತು. ನೋಡಿ, ನೀವು ಯಾರಾದರೂ ಡೈರೆಕ್ಟಾಗಿ ಹಾಗೇ ಮಕ್ಳಿಗೆ ಬಳಸಿದ್ರೆ, ಅಥವಾ ಸುಮ್ಮನೆ ಸೀಡ್ಲೆಸ್ ಇದೆ ಇದು ತಗೊಂಡು ತಿನ್ಬಿಡೋಣ ಅಂತ ತಿಂದರೆ ಡೇಂಜರ್ ಇರುತ್ತೆ. ನೋಡಿ, ಹುಳನ ತಿನ್ನಬೇಕಾಗುತ್ತೆ ನೀವು. ಜೊತೆಗೆ ಯಾರಾದರೂ ಈ ಥರ ಸುಮ್ಮನೆ ಉಂಡೆನೇ ತೊಗೊಂಡು ತಿಂತಾ ಇರೋರು ಇದ್ದರೆ ದಯವಿಟ್ಟು ಇದನ್ನು ಚೆಕ್ ಮಾಡಿ ಒಂದು ಸಲ. ನನಗೆ ಶಾಕ್ ಆಯಿತು ನೋಡಿಬಿಟ್ಟು ಹುಳನ. ಸಣ್ಣ ಹುಳ, ಖರ್ಜೂರದಲ್ಲೂ ಹುಳ ಇರುತ್ತೆ ಅಂತ ನಾನು ಇವತ್ತೇ ಫಸ್ಟ್ ನೋಡಿದ್ದು. ಅದಕ್ಕೆ ಡೌಟ್ ಬಂದು ಇನ್ನೊಂದು ಖರ್ಜೂರ ತೊಗೊಬಂದು ನೋಡಿದೆ, ಬಟ್ ಅದರಲ್ಲಿ ಏನೂ ಆ ಥರ ಇರಲಿಲ್ಲ. ನಾನು ಹಂಗೂ ಚೆಕ್ ಮಾಡಿದೆ, ಇದು ಖರ್ಜೂರದ ಏನಾದರೂ ಪಾರ್ಟಿಕಲ್ಸ್ ಏನಾದರೂ ಇರುತ್ತಾ ಅಂತ. ಬಟ್ ಆ ಥರ ಎಲ್ಲ ಏನಿಲ್ಲ, ಜಸ್ಟ್ ಹುಳದ ಮೇಲೆ ಒಂದು ಲೇಯರ್ ಥರನೂ ಇತ್ತು. ನೀವು ಮಕ್ಕಳಿಗೆ ಅಥವಾ ನಿಮಗೆ ಬಳಸಬೇಕಾದ್ರೆ ಒಂದು ಸಲ ಚೆಕ್ ಮಾಡಿಬಿಟ್ಟು ಬಳಸಿ. ಬ್ರ್ಯಾಂಡೆಡ್ ಅಂತ ತಂದುಬಿಡ್ತೀವಿ, ಬಟ್ ಬ್ರ್ಯಾಂಡ್ಗಳೆಲ್ಲ ಈ ಥರ ಇರುತ್ತೆ. ಆ್ಯಂಡ್ ನೀವು ನಮ್ಮನೆ ಏರ್ ಫ್ರೈಯರ್ ನೋಡಿದ್ದೀರಾ? ಸೊ ಇಲ್ಲಿ ನನ್ನ ಹಸ್ಬೆಂಡ್ ತೋರಿಸ್ತಿದ್ದಾರೆ ನೋಡಿ. ಇದು ಕಬ್ಬಿಣದ್ದು ರೊಟ್ಟಿ ಕಲ್ಲು. ಇದ್ರ ಒಳಗಡೆ ಏನಿದೆ ಗೊತ್ತಾ, ಹಪ್ಪಳಗಳಿದೆ, ರಾಗಿ ಹಪ್ಪಳ. ಅದನ್ನು ಇವರು ಈ ಥರ ಕಲ್ಲ ಮೇಲೆ ಸುಡ್ತಾ ಇದ್ದಾರೆ. ಎಣ್ಣೆಗೆ ಹಾಕೋದು ಒಂಥರ ಟೇಸ್ಟ್ ಬರುತ್ತೆ, ಇದ್ರ ಮೇಲೆ ಸುಟ್ರೇ ಒಂಥರ ಟೇಸ್ಟ್ ಬರುತ್ತೆ. ಇದನ್ನು ಇವರೇ ಮಾಡೋದು, ನನಗಂತೂ ಆ ಥರ ಮಾಡೋದಕ್ಕೆ ಬರಲ್ಲ. ಸೊ ಕಲ್ಲ ಮೇಲೆ ಹಪ್ಪಳಗಳನ್ನ ಹಾಕ್ಬಿಟ್ಟು ಈ ಥರ ಲಿಡ್ನ ಕ್ಲೋಸ್ ಮಾಡೋದು. ಅದು ಈ ಥರ ಬೇಯುತ್ತೆ. ಇದು ಬೆಳ್ಳಗಿದೆಯಲ್ಲ ಅದು ಬೆಂದಿದೆ ಅಂತ. ಸೊ ಅದನ್ನ ಉಲ್ಟಾ ಮಾಡಿ ಮತ್ತೆ ಈ ಥರ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆ ಅದನ್ನೆಲ್ಲ ಬೇಯಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಆಯಿಲೇ ಬೇಡ ಹಪ್ಪಳ ಮಾಡೋದಕ್ಕೆ. ನೀವು ಕೂಡ ಈ ಥರ ಟ್ರೈ ಮಾಡಿ. ಆಯಿಲೆಲ್ಲ ಕಮ್ಮಿ ಮಾಡಬೇಕು ಅನ್ನೋರು ಇದನ್ನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.